ಅಲ್ಲ ನಾನು ಎಷ್ಟು ದಿನದಿಂದ ಹೇಳ್ತಿದ್ದೀನಿ ಒಂದಿಷ್ಟನ ಜ್ಞಾನ ಐತೆ. ಹಾಂ, ಮನೆ ಯಜಮಾನ ಅದನ್ಗೆ ಮನೆಯಲ್ಲ ಹೆಂಗವ್ರೆ ಎತ್ತವ್ರೆ ಅವನ ಇದನ್ನು ಇದಿರ್ಬೇಕು. ಸುಮ್ಮನೆ ಅಡ್ಡಾಡೋದಲ್ಲ ಒತ್ತಕು ಮಂತಕುವ. ಯಾಕಮ್ಮಿ ಏನಾಯ್ತು? ಅದು ಏನಾದ್ರು ನೇರವಾಗಿ ಹೇಳು. ಯಾಕಂಗೆ ಬೈಕಂತಿದ್ಯಾ? ಅಲ್ಲ ನಾನು ಬೈತಾ ಇಲ್ಲ, ಇರೋದೇ ಹೇಳ್ತಾ ಇದ್ದೀನಿ. ಅಲ್ಲ ಅವಳು ಹೋಗಿ ಎಷ್ಟು ದಿನ ಆಯಿತು ಮನೆ ಬಿಟ್ಟು ಹೋಗಿಳಲ್ಲ, ಎಲ್ಲೋದ್ಲು ಎತ್ತೋದ್ಲು ಅಂತ ನಿಂಗೆ ಅವತ್ತೇ ಯಾರು ನೋಡು ಏನು ಎತ್ತ ಅಂತ ಹೇಳ್ದೆ ತಾನೆ. ಎಲ್ಲಿ ಇಂಥ ತಕನುವ ಬರ್ಲಿವಲ್ಲ, ಏನು ಸುದ್ದಿನೇ ಇಲ್ವಲ್ಲ, ಏನು ಊರು ಜನ ನನ್ನ ಬೈಕಬೇಕಾ? ನೋಡಿ ಅವಳು ಬಂದಿದ್ದಕ್ಕೆ ಅವಳು ನಾವು ಅರ್ಧೋಡ್ಸೇಳು ಅಂತ ಹಾಂ ಹೊಸ ಹುಡುಕ್ಸಕ್ಕೆ ನಿಂಗೆ. ಅದ ಫೋನ್ ಮಾಡಿದೆ ಮಗಳು ಮನೆಗೆ ಅವಳೇ ಬತ್ತಬೇಕಂತ. ಇವತ್ತು ಇನ್ನೇನು ಬರ್ಬೋದೇನೋ. ಯಾಕೆ ನಿನ್ನ ಯಾಕೆ ನೀನು ಹಂಗೆ ಅನ್ಕೋತೀಯ? ಯಾರೇನು ಇದು ಮಾಡ್ಕೊಳ್ಳಲ್ಲ, ಸುಮ್ಮನಿರು, ತಲೆ ಕೆಡ್ಸ್ಕೊಬಿಡೆ. ಅವಳಿಗೆ ದೂರಂಕರಿ ಹೆಚ್ಚಾಗಿ ಓದ್ಲು ಅಂದರೆ ನಿನ್ನ ಬೈಕತ್ತಾರೆ, ಹಂಗೆಲ್ಲ ಏನಾಗಲ್ಲ, ಸುಮ್ಮನಿರು. ಆಗೋದು ಹೋಗೋದು ಅದೆಲ್ಲ ಗೊತ್ತಿಲ್ಲ. ಅವಳಿಗೆ ಫೋನ್ ಮಾಡಿ ಎಲ್ಲೋಳು ಎತ್ತಾಳೆ ಅಂತ ತಿಳ್ಕೊಂಡು ಅದೇನು ನೋಡು, ಸುಮ್ಮನೆ ಕೈ ಕಟ್ಕೊಂಡು ತಿರುಗಬೇಡ. ಆಯಿತು ಬಿಡಮ್ಮಿ. ಅಲ್ಲೇ ನಿನ್ನ ತಂಗಿ ಮೇಲಿರೋ ಪ್ರೀತಿ ನನ್ನ ಮೇಲಿಲ್ಲ ನಿಂಗೆ. ಯಾಕೆ ಏನಾದರೂ ತಪ್ಪು ಮಾಡಿದ್ದೀನಿ ನಾನು? ನನ್ನ ಮ್ಯಾಲೆ ಇಷ್ಟೊಂದು ಇದು ಮಾಡ್ಕೊತಾ ನೀನು. ನಾನು ಎಷ್ಟು ದಿವಸದಾಗ ಸಮಕ್ಕೆ ಹೇಳ್ತೇನೆ ಇದ್ದೀನಿ, ಒಂದ್ರು ನೀನು ನನ್ನ ಮ್ಯಾಲೆ ಹಿಂಗೆ ಪಾಪ ಮಾಡ್ಕೊತಾ ಇದ್ದಿಲ್ಲ. ಹೆಂಗಿದು ಮಗನ ಮದುವೆ ಮಾಡಿ ಮನೆಗೆ ಸ್ವಸ ಬಂದರೂ ಹಿಂಗೆ ಇರ್ತೀಯ ಹೇಳುವ? ಯಾವಳ ಮೇಲೂ ಪ್ರೀತಿ ಪಿರುತಿ ಏನೂ ಇಲ್ಲ. ಸುಮ್ಮನೆ ತಲೆ ತಿನ್ಬೇಡ ನನಗೆ. ಇಲ್ಲುದೇ ಮಾತಾಡ್ಕೊಂಡು ಅದೇನು ಕೆಲಸ ನೋಡ್ತೇನೆ ನೋಡ್ಕೊ ಹೋಗು. ಅಲ್ಲೇ ಮಾಡ್ಗಪ್ಪ, ಅಲ್ಲೇ ಮಾಡ್ಗು, ನಾನೇ ತಕ್ಕತ್ತೀನಿ. ಹೋಗು ನೀನು. ಅಯ್ಯಪ್ಪ, ಸುಸ್ತಾಗೋಯ್ತು ಬೆಂಗಳೂರಿಂದ ಬಂದಿದ್ದಕ್ಕೆ. ಅಯ್ಯೋ ನನ್ನ ಮಗಳು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ಲು ಅಂತ. ಅಯ್ಯೋ ಈ ಮಾರೇ ಫೋನ್ ಮಾಡಲಿಲ್ಲ ಅಂದರೆ ಇನ್ನೊಂದು ವಾರ ಅಲ್ಲೇ ಇರ್ತಿದೆ. ಮರೆಯೇ ಅದು ಯಾಕೊಳೆ ಬಾ 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 ಅಂತ ಹಿಂಸೆ ತೆಗಿತಲ್ಲ ನೀನು. ಎಲ್ಲ 4 ದಿನ ಹೋಗ್ಬಾರ್ದೆ ನಾನು. ಸುಮಾರದಲ್ಲ ಬಿಡು ನೀನು. ಅಲ್ಲ ಏನು ನಾಟಕ ಆಡ್ತೀಯ? ಯಾಕೆ ಮರಿಯೇ ಏನು ನಾಟಕ ಆಡ್ತೀಯ ಅಂದರೆ? ಅಲ್ಲ ನೀನೇ ಅಲ್ವೇ ಫೋನ್ ಮಾಡಿದ್ದು. ಫೋನ್ ಮಾಡಿ ನಿಮ್ಮ ನಿನ್ನಿಲ್ಲೇ ಇರೋಕ್ಕಾಯ್ತಲ್ಲ, ಬಾ ಬಾ ಅಂತ ಕರೆದಿದ್ದಲ್ದನೇ ಇವಾಗ ನನ್ನ ಮೇಲೆ ತಗ್ತಾ ಇದೆಯಾ? ಅಯ್ಯೋ ಬಿಡು, ನಿನ್ಗೂ ನನ್ನ ಕೈ ರುಚಿ ತಿಂದಿಲ್ವಲ್ಲ ಒಂದು ವಾರದಿಂದ, ಅದಕ್ಕೇನೆ ಅನ್ಸ್ಕೊಂಡಿದ್ದೋ ಏನೋ. ಸರಿ ಬಿಡು ಮರಿಯೇ, ನನಗೂ ಅರ್ಥ ಆಯ್ತದೆ. ಕಾಲ್ಕೆಟೊಳಗೆ ಮಾತಾಡಿದ್ರೆ ತಗೋದು ಮಕ್ ಗಡಿಸ್ಬಿಡ್ತೀನಿ. ನಿನ್ನ ಕರ್ದಿದ್ದು ತಪ್ಪಾಯ್ತು. ನಾನೆಲ್ಲ ಕರೆದಿದ್ದು ನಿಮ್ಮ ಮಕ್ಕಳಲ್ಲ ಕೂತಾಳಲ್ಲ ಇವಳೇ ಕರ್ಸಿದ್ದು. ನಾನೇನು ಫೋನ್ ಮಾಡೋಕ್ಕೆ ಹೋಯ್ತಾಯಿಲ್ಲ ನಿನಗೆ ಇಂಥ ನಾಟಕಗಳು ಆಡ್ತೀಯ ಅಂತಾನೆ. ನನ್ನ ಗಂಡ ಹೆಂಗೆ ಅಂತ ನಂಗೆ ಗೊತ್ತಿಲ್ವಾ? ಸರಿ ಬಿಡು. ಅಯ್ಯೋ ಮರೆಯ, ಅಲ್ಲ ನೀನು ನಿನ್ನ ಮಗಳ ಮನೆಗೆ ಬರೋದಲ್ವಾ? ಯಾವಾಗಲೂ ನಾನು ಒಬ್ಬಳೇ ಹೋದ್ರೆ ಅವಳು ಬೇಜಾರು ಮಾಡ್ಕೊಳಲ್ವಾ? ಹೇಳು, ನೀನು ಒಂದು ದಿವಸ ಇಬ್ಬರು ಒಯ್ಬರೋಣ ಬಾ. ಇರೋಳು ಅವಳೆ ಮಗಳು, ಅವಳು ಸರಸ್ವತಿ, ಅವಳು ನನ್ನ ಮಗಳೆಲ್ಲ. ಏನಿಂಗ್ ಮಾತಾಡ್ತಾ ಇದ್ದೆ ನೀನು? ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡು ಒಳಗಡೆ ಹಿಂಗೆಲ್ಲ ಬೈಬೇಡ ನೀನು. ಅದು ಯಾಕಂಗೆ ಮಾಡ್ತೀನಿ ನೀನು? ಒಂದು ಕಣಿಗೆ ಸುಣ್ಣ ಒಂದು ಕಣಿಗೆ ಬೆಣ್ಣೆ. ನಿನ್ನ ಮಗಳು ನಿಂಗೋಸ್ಕರ ಏನೇನೋ ಕೊಟ್ಟು ಕಳ್ಸೋಳ್ಕೊಂಡು ಮರಿಯೇ. ರೇಷ್ಮೆ ಪಂಚೆ, ರೇಷ್ಮೆ ಸಾಲ್ಟು, ಸಲ್ಯ ಎಲ್ಲನೂ ಕೊಟ್ಟೋಳೆ ನಿಂಗೋಸ್ಕರ. ನಿನ್ನ ಮಗಳಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಐತೆ ನೋಡು. ನೀನು ನೋಡಿರೆ ಅವಳನ್ನ ಬೈಕೊಂಡು ಓಡಾಡ್ತೀಯ. ನನ್ನಂತೂ ಒಂದು ನಿಮಿಷ ಒಂದು ಬದುಕು ಮಾಡಕ್ಕೆ ಬಿಡಲಿಲ್ಲ. ಪಾಪ ಬಾಡಿಗೆ ಮನೆಗೆ ಇದ್ರು ಎಲ್ಲ ಬದುಕು ಅವಳೇ ಮಾಡ್ಕೊಂಡು ಕೆಲಸಕ್ಕೂ ಹೋಗ್ಕೊಂಡು ನನ್ನ ನೋಡ್ಕೊಂಡು ಅವಳ ಗಂಡು ನೋಡ್ಕೊಂಡು ಎಷ್ಟು ಜವಾಬ್ದಾರಿ ಒತ್ಕೊಂಡು ಹೇಳಿ ಗೊತ್ತಾ? ನೀನು ನೋಡಿದ್ರೆ ಅವಳ ಮೇಲೆ ದ್ವೇಷ ಕಾಡ್ತೀಯ. ಏನು ಮಾಡಲಿ ಹೇಳಿ ನಾನು? ಒಳ್ಳೆ ಜವಾಬ್ದಾರಿ ಓದ್ಕೊಂಡ್ರೆ ನಿನ್ನ ಮಗಳು ಜವಾಬ್ದಾರಿ ಓದ್ಕೊಂಡು ಬೆಂಗಳೂರಿನಾಗೆ ಇರಲಿ, ಇಲ್ಲಿಗೇನು ಬರೋದು ಬೇಡ ಬಿಡು. ಅಯ್ಯೋ ಆಯ್ತು ಬಿಡು. ಅವಳ ಕಾಲ ಮೇಲೆ ಅವಳು ನಿಂತ್ಕೊಂಡದೆ. ಅವಾಗ ನೀನೇ ಅವಳನ್ನ ಒಗಳಿಗೆ ಮನೆ ಕರ್ಕೊಬತ್ತೀಯ. ಅಲ್ಲಿ ಗಂಟ ಕಾಯ್ತಾಳ ಅವಳು. ಯಾರ್ಯಾರ ಮಗಳಂಗೆ ನನ್ನ ಮಗಳೇನು ಗಂಡ ತಂದಾಕ ತಿನ್ಕೊಂಡು ಮನೇಲಿ ಕೂತಿಲ್ಲ. ಅವಳು ಕೆಲ್ಸಕ್ಕೆ ಹೋಗ್ಕೊಂಡು ದುಡ್ಕೊಂಡಿರೋದು ಬೆಂಗಳೂರು ಪೇಟೆನಾಗೆ. ಬೇರೆ ಮನೇಲಿ ಅವಳಿಗೇನು ಸ್ವಂತ ಮನೆ ಇಲ್ಲ. ಅವಳು ಪಾಪ ಬಾಡಿಗೆ ಮನೇಲಿ ಕಷ್ಟಪಡ್ತಾಳೆ. ಅಂಥವಳ ಮೇಲೆ ನಿಂಗೆ ಕರುಣೆನೇ ಇಲ್ಲ ಅಲ್ವಾ? ಅಯ್ಯೋ ಇರ್ಲಿ ಬಿಡು, ಏನು ಮಾಡೋಕ್ಕಾಯ್ತದೆ. ನೀವು ಯಾವನಾರ ಮಕ್ಕಳಿ ನನಗೇನು ಹೇಳ್ಬೇಡ, ಸುಮ್ಮನೆ ತಲೆ ತಿನ್ಬೇಡ. ನನ್ನ ಕೆಲಸ ಅದೇ ಹೋಯ್ತೀನಿ ನಾನು. ಏನು ಹಂಗೆ ಬಾಯಿ ಮುಚ್ಚೋದೇ ಇಲ್ಲ. ಅಯ್ಯೋ ಇರು ಮರೆಯೇ, ಏನಿನ್ನ ಏನೋ ಹೇಳ್ಬೇಕಿತ್ತು. ಅದು ಒಳ್ಳೆ ಓಡೈತದಲ್ಲ ಹಂಗೆಯೇ. ಇವಾಗ ಬಂದಿದ್ದೀನಿ, ಏನು ಕಷ್ಟ ಸುಖ ವಿಚಾರಿಸ್ಕೊಳದ್ ಬಿಟ್ಟು. ಕಷ್ಟ ಸುಖ ವಿಚಾರಿಸ್ಕೊಂಡು ಕೂತ್ಕೋತೀನಿ. ಹೊಲ್ತವ್ರಿ ಬೂತ್ಕೆಲ್ಲ ಹಂಗೆ ಆಯ್ತವೆ. ಈ ತಲೆ ತಿಂತಾಳ ಹಂಗೆಯ. ಅಯ್ಯೋ ನನ್ನ ಮಗಳಿಗೆ ನನ್ನ ಮ್ಯಾಲೆ ಓಟ್ ಇರುತ್ತೆ ಅಂತ ಮೊದಲನೇ ಸಂಬಳದಾಗೇನೆಯ
ನನಗೆ ಏನಾನ ಒಡವೆ ಮಾಡಿಸ್ಕೊಡ್ತೀನಿ ಕಣವ, ಮೊದಲನೇ ಸಂಬಳದಲ್ಲಿ ನಿಂಗೆಯ ಅಂತ ಹೇಳವಳೆ. ಬೇರೆ ಮಗಳಂಗೆ ಮನೆ ಕೂತ್ಕೊಂಡು ತಿನ್ಕೊಂಡು ಕೂತ್ಕೊತಾಳೆ ನನ್ನ ಮಗಳು. ಹಂಗಲ್ಲ ನನ್ನ ಮಗಳು ಹೋಗಿ ದುಡ್ಕೊಂಡು ಅವಳ ಕಾಲ ಮೇಲೆ ನಿಂತ್ಕೊಂಡವಳೆ. ಏಯ್, ಯಾರ ಬಗ್ಗೆ ಮಾತಾಡ್ತಾ ಇರೋದು ನೀನು? ಏನು ಮಾತಾಡ್ತಾ ಇರೋದು ಅಂತ? ಅಯ್ಯೋ ನಿನ್ನ ಬಗ್ಗೆ ಅಲ್ಲ ಕಣಕ, ನಾನು ನನ್ನ ಮಗಳ ಬಗ್ಗೆ ಮಾತಾಡ್ಕೊಂತ ಇದ್ದೆ. ಅಯ್ಯೋ ನನ್ನ ಮಗಳು ಎಷ್ಟು ಇದು ಮಾಡ್ತಾಳೆ ಗೊತ್ತಾ, ನನ್ನ ಮೇಲೆ ಜೀವನ ಇಕ್ಕೊಂಡವಳೆ. ಒಂದು ಲೋಟ ಇತ್ತಿಂದ ಎತ್ತಾಗಿ ಇಕ್ಸಕ್ ಬಿಡ್ಲಿಲ್ಲ ಗೊತ್ತಾ. ನನ್ನ ಮಗಳು ನೋಡಿ ನನಗೆ ಭಾರಿ ಸಂತೋಷ ಆಯಿತು ಮಾತ್ರ. ಮಗಳ ಬಗ್ಗೆ ನಿಂಗೆ ಸಂತೋಷ ಆದರೆ ಸಾಕು. ಬೇರೆ ಮಕ್ಳನ್ನೆಲ್ಲ ಹಿಂಗೆ ಬೈಕೊಳ್ಳೋದೇನು? ನಿಂದು ಎಷ್ಟೈತೋ ಅಷ್ಟು ನೋಡ್ಕೋಬೇಕು. ಏನು ನಿನ್ನ ಮಗಳ ಹತ್ರ ಇಲ್ಲ ಕೆಲ್ಸಕ್ಕೆ ಹೋಯ್ತಾಳೆ, ಬೇರೆ ಹತ್ರ ಇರ್ತದೆ ಮನೆಗೆ ಇರ್ತಾರೆ ಹಂಗಂತ ಅಂದ್ಬಿಟ್ಟು ಇನ್ನೊಬ್ರನ್ನ ಹಂಗ್ಸೋದೇನು ನೀನು? ಅಯ್ಯೋ ಅಕ್ಕ ನಾನು ಹಂಗೆ ಹೇಳಿಲ್ಲ ಬಿಡು. ನಾನು ಏನಾರ ಅಂದರೆ ನಿಂಗೆ ತಪ್ಪು ತಿಳ್ಕೊಂತೀಯ, ಏನು ಮಾಡೋಣ. ಸರಿ ಕಣಕ ಆಯಿತು. ಅಯ್ಯೋ ನಿನ್ನ ಬೆಲೆ ಏನು ಅಂತ ನಂಗೆ ಗೊತ್ತಾಗೈತೆ ಕಣಕ, ನೀನು ಎಷ್ಟು ಒಳ್ಳೆಯಳು ಅಂತ. ಇನ್ನು ಮೇಲೆ ನಿನ್ನ ಜೊತೆ ಹಂಗೆಲ್ಲ ಪಾಪ ಮಾಡ್ಕೊಂಡು ಹೊಡೆದಾಡ್ಕೊಂಡು ಬಡ್ದಾಡ್ಕೊಂಡೆಲ್ಲ ಇರಲ್ಲ. ಅಕ್ಕ ತಂಗಿ ಇರ್ತಾರ, ಇಬ್ರು ಚೆನ್ನಾಗಿರೋಣ ಆಯ್ತಕ್ಕ. ಓಹೋ, ಇದು ಯಾವ ಗ್ರಾಚಾರ್ಕೋ ಕಾಣೆ. ಏನಾರ ಅಂದ? ಏನಿಲ್ಲ. ಈಗ ನನ್ನ ಮಗಳು ನಿಂಗುನುವ ದೊಡ್ಡವಂಗುವ ಇದು ತಗೊಂಡೋಗಮ್ಮ ಅಂದ್ಬಿಟ್ಟು ಒಂದು ರೇಷ್ಮೆ ಸೀರೆ ಬೇರೆ ಕೊಡ್ಸವಳೆ. ಆಮೇಲಿಂದ ಬ್ಯಾಗ್ ತೆಗೆದ್ಬಿಟ್ಟು ಕೊಡ್ತೀನಿ ಕಣಕ್ಕ. ಆಮೇಲೆ ಬ್ಲೌಸ್ ಹೊಸ್ಕೊಳಕ್ಕುವ ದುಡ್ಡು ಕೊಟ್ಟವಳೆ 500 ರೂಪಾಯಿ. ಯಾವಳು ಹಂಗಲ್ಲೂ ಬದುಕೋದು ಬೇಕಾಗಿಲ್ಲ, ನಂಗೆ ಯಾವ ರೇಷ್ಮೆ ಸೀರೆನೂ ಬೇಕಾಗಿಲ್ಲ. ನಿನ್ನ ಮಗಳು ಕೊಡ್ಸಿದ್ದೆ ನೀನು ಉಟ್ಕೋ, ನಂಗೆ ನನ್ನ ತಕ ಎಲ್ಲ ತರಕೋಬೇಡ. ನೀನು ಇವಾಗ ಇಂಥ ನಾಟಕ ಆಡ್ತಿದ್ಯಾ ನನ್ನ ಮಾತ್ರಕ್ಕೆ ಹಿಂದೆ ಆಗಿರೋದೆಲ್ಲ ನಾನು ಮರ್ತೋಗಲ್ಲ, ನಾನು ಅನುಭವಿಸಿರೋದೆಲ್ಲ ಮರ್ತೋಗಲ್ಲ ಅನ್ನೋ ತಿಳ್ಕೊ. ಬಂದ್ಬಿಟ್ಲು ಹೇಳೋಕ್ಕೆ. ಅಲ್ಲ ಕಣಕ, ಇದು ಯಾಕೆ ಹಿಂಗೆ ಕೋಪ ಮಾಡ್ಕೊತಾ ಇದೆಯಾ? ಒಂದು ಮನೇಲಿ ಇಬ್ರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಕಣಕ. ನಿನಗೆಲ್ಲ ಆಗಿದೆ ಆಡಿರೆ ಸರಿಯಾ, ಇಂದ್ಲದು ಆಗೋಯ್ತು ಹಂಗಂತ ಅದನ್ನೆಲ್ಲ ಮನ್ಸ್ಕೊಂಡು ಕೂತ್ಕೊಂಡ್ರೆ ಮುಂದಕ್ಕೆ ಜೀವನ ಮಾಡೋಕ್ಕಾಯ್ತದ ಹೇಳು? ನನ್ನ ಹತ್ರ ಯಾರೂ ಮಾತಾಡಲಿಲ್ಲ ಅಂದರೆ ಚೆನ್ನಾಗಿರ್ತದೆ. ನಾನು ಸುಮ್ಮನೆಲ್ಲ ಮೇಲೆ ಹೇಳ್ತಿದ್ದೀನಿ. ಸುಮ್ಮನೆ ಕಾಲು ಕೇಳ್ಕೊಂಡು ಮಾತಾಡ್ಸ್ಕೊಂಬರೋದು, ಜಗಳ ಮಾಡ್ಕೊಂಬರೋದು ಇವೆಲ್ಲ ಮಾಡಿದರೆ ಸರೋಗಲ್ಲ. ತಮ್ಮ ಪಾಡಿಗೆ ತಾವಿದ್ದು ನನ್ನ ಪಾಡಿಗೆ ನಾನು ನೀರಕ್ಕೆ ಬಿಟ್ಬಿಟ್ರೆ ಸಾಕಷ್ಟೇ, ನನಗೆ ಇನ್ನೇನು ಬೇಡ. ಯಾಕಕ್ಕ, ಯಾಕೆ ನನ್ನ ಮ್ಯಾಲೆ ಇಷ್ಟೊಂದು ಪಾಪ ನಿಂಗೆ? ನಾನೇ ಅಕ್ಕ ಅಕ್ಕ ಅಂತ ಬರ್ತಾ ಇದ್ರುವೆ ನಿನ್ನ ಕಾಯಿ ಅಡಗಾಲ ಒದ್ದು ಹೋಯ್ತಾ ಇದ್ದಲ್ಲ. ಏನು ಹಿಂಗೆ ಮಾಡ್ತಾ ಇದ್ದಕ್ಕ ನೀನು? ನನ್ನ ಮನಸ್ಸಿಗೆ ಎಷ್ಟು ನೋಯ್ತದೆ ಗೊತ್ತಾ ಹಿಂಗೆ ಮಾಡಿದೆ. ನಾನು ನನ್ನ ಮಗಳು ಬುದ್ಧಿ ಹೇಳಿಲ್ಲ ನನಗೆ. ಅಯ್ಯೋ ಏನು ಮಾಡೋಕ್ಕಾಯ್ತದವ? ಒಂದು ಮನೇಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಿ ಇಬ್ರು. ಹಿಂಗೆ ಜಗಳ ಎಲ್ಲ ಕಾಯಕ್ಕೆ ಹೋಗ್ಬೇಡಿ. ನೀನೇನೋ ಒಂದು ಮಾತಾಡುತ್ತೆ ಅದಕ್ಕೆ ದೊಡ್ಡವಂಗೆ ಮಾಡಿರ್ತದೆ ಅಂತ ನಿನ್ನೆ ವಹಿಸ್ಕೊಂಡು ಮಾತಾಡಿಲ್ಲ ನನ್ನ ಮಗಳು. ಅಂಥದ್ರಲ್ಲಿ ನಾನು ಹೋಗ್ಲಿ ಅಂತ ನಾನು ನಿನ್ನ ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ಸಕ್ಕೆ ಬಂದರೆ ಯಾಕಕ್ಕ ನಾನು ಹಿಂಗೆ ಮಾಡ್ತಾಯಿದ್ದೀನಿ ನೀನು? ಈ ಮಸ್ಲೆ ಕಣ್ಣಿರಲ್ಲ, ನಾನು ತುಂಬ ವರ್ಷಗಳು ಹಿಂದೆ ನೋಡ್ಕೊಂಬಿಟ್ಟಿದ್ದೀನಿ. ಇವಾಗ ನನ್ನ ಹತ್ರ ಈ ನಾಟಕಗಳೆಲ್ಲ ಆಡಕ್ಕೆ ಬರಬೇಡ ನೀನು. ಹಿಂದೆ ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ನಿನ್ನ ತೊಳ್ಕೊಂಡಿದ್ರೆ ಸಾಕು, ನಾನು ತೊಳ್ಕೊತೀನಿ. ನೀನು ಇವಳು ಮಗಳು ಹೇಳಿದಂತೆ ಇವಳು ಬಂದು ಹೇಳ್ತಾಳಂತೆ. ನಾನು ಸುಮ್ಮನೆ ನನ್ನ ತಲೆಗೆಡ್ಸ್ಬಿಡಿ. ನಿಮ್ದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಮನೆಗಿದ್ರೆ ಸರಿ. ಎಷ್ಟು ದುರಂಕಾರ ಇವಳಿಗೆ. ನಾನಾಗ ನಾನೇ ಮಾತಾಡ್ಸಕ್ಕೆ ಹೋದ್ರುವೆ ಹೆಂಗೆ ಆಡ್ತಾಳು ಲೋಪರ್ ಮಂಡೆ. ಇನ್ನು ಎಷ್ಟು ದಿನ ಆಡ್ತಾಳೆ ನಾನು ನೋಡ್ತೀನಿ. ಇವಳಿಗೆ ರೇಷ್ಮೆ ಸೀರೆ ಕೊಡೋಕ್ಕಿಲ್ವಾ? ಥೂ, ನಾನು ಎಲ್ಲೆಲ್ಲ ಸುಮ್ಮನೆ ಬಾಯಿ ಮಾತಿಗೆ ಅಂದ್ಬಿಟ್ಟೆ. ಕೊಡು ಅಂದ್ಬಿಟ್ಟಿದ್ರೆ ಎಲ್ಲಿ ತರಬೇಕಿತ್ತು ಏನೋ ಕಾಣೆ ಕಣವ. ನಂದೊಂದು ರೇಷ್ಮೆ ಸೀರೆನೇ ಹೊಂಟೋಗಿರೋದೇನೋ. ಇವಳೇನೋ ಕೊಡು ಅಂದಿದ್ರೆ ಸದ್ಯಕ್ಕೆ ಬೇಡ ಅಂದ್ಲು. ಆದ್ರೂ ಇವಳು ದುರಂಕಾರ ಎಷ್ಟೈತೆ ನೋಡು. ಮುಂದುವರಿತದೆ. ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ.